ಅಲ್ಲಿ ಇಬ್ಬರು ಕಂಡದ್ದು ಕೂಡ ಪಂಜುರ್ಲಿ ದೈವಗಳಲ್ಲ. ಅಂದ್ರೆ ಮಾಯ ಅಂದ್ರೆ ವ್ಯಾನಿಷ್ ಆಗೋದಲ್ಲ, ಪ್ರಧಾನ ದೈವದ ಸಾನ್ನಿಧ್ಯವನ್ನ ಸೇರಿ ಕಾಣಿಯೂರಿನ ಸಮೀಪ ಇಂಥದ್ದೊಂದು ಘಟಿಸಿದೆ ತುಂಬ ವರ್ಷಗಳ ಮೊದಲು ಅಂತ ಹೇಳ್ತಾರೆ. ಪ್ರಾಣಿಗಳೇನಾದ್ರು ಹಿಡಿದಿದ್ರೆ ದೇಹ ಕುರುಹು ಸಿಗ್ಬೇಕಿತ್ತಲ್ಲ, ಈ ಮಾಯಾದವನಿಗೂ ಕೋಲ ಕಟ್ಟುದಂತೆ. ಮೊದಲಿಗೆ ಮಾಯಾದವರಿಗೆ ಸತ್ತವರಿಗೆ ಮಾಡುವ ಸಂಸ್ಕಾರ ಇಲ್ಲ. ಮರ ಹತ್ತಿ ಮಾಯಾವದ್ದನ್ನು ನೋಡಿದವರಿದ್ದಾರೆ. ಎಲ್ಲಿ ಹೋದ ಆತ? ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಭೂತಗಳ ಅದ್ಭುತ ಜಗತ್ತಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯ ಕೊನೆಯಲ್ಲಿ ನಾವು ಜೋಗ ಮತ್ತು ಮಾಯ, ಈ ಮಾಯೆಯ ವಿಚಾರ ಬಂದಾಗ ಅಲ್ಲಿಗೆ ನಾವು ಈ ಸಂಚಿಕೆಯನ್ನು ಮುಗಿಸ್ಬೇಕಾಗಿ ಬಂತು. ಜೋಗದ ಆ ಜನ್ಮವನ್ನು ಮುಗಿಸಿದವರು ಮಾಯಕ್ಕೆ ಹೋಗ್ತಾರೆ, ಮಾಯದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದೆ. ಮಾಯೆ ಅಂದರೆ ಏನು ಅನ್ನೋದು ನಮ್ಮ ಈಗಿನ ಪ್ರಶ್ನೆ. ಅದನ್ನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವ್ರನ್ನ ಕೇಳೋಣ. ಹಿಂದೆ ನೀವು ಜೋಗದ ಬಗ್ಗೆ ಹೇಳಿದ್ರಿ, ಈಗಲೂ ಕೂಡ ನೀವು ಅದನ್ನು ರೆಫರೆನ್ಸ್ ಆಗಿ ತಗೊಂಡು ನಮ್ಗೆ ಉತ್ತರಗಳನ್ನು ಕೊಟ್ಟರೆ ಇನ್ನಷ್ಟು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ಮಾಯಾ ಅಥವಾ ಈ ಮಾಯಲ್ಲಿ ಕಾಣ್ತೀನಿ ನಿಮಗೆ ಅಂತ ಹೇಳ್ಕೊಂಡು ಈ ದೈವಗಳು ನುಡಿ ಹೇಳಬೇಕಿದ್ರೆ ಯಾವುದೋ ಒಂದು ವಿಚಾರ ಎಲ್ಲೇ ಬಂದರೂ ಕೂಡ ಅದು ಈ ಪಾಡ್ದನಗಳಲ್ಲೂ ಇರಬಹುದು. ಸೊ ಈ ವಿಚಾರಗಳು ಬರ್ತಾ ಇರ್ತವೆ. ಸೊ ಈ ಮಾಯಾ ಅಂದರೆ ಏನು ಅಥವಾ ಮಾಯೆ ಅಂದರೆ ಏನು, ಅದು ಉಳಿದ ಕಾನ್ಸೆಪ್ಟಿಗೂ ಇದಕ್ಕೂ ಏನು ವ್ಯತ್ಯಾಸ? ಇಲ್ಲಿ ನಾವು ಕನ್ನಡದಲ್ಲಿ ಮಾಯಾ ಅಂತ ಹೇಳ್ತೇವೆ, ವಾಸ್ತವದಲ್ಲಿ ತುಳುವಿನಲ್ಲಿ ಮಾಯಕ ಅಂತ ನಾವು ಹೇಳುದು. ಮಾಯಕಕ್ಕೆ ಸಲ್ಲುದು ಅಂತ ಹೇಳುದು, ಮಾಯಕ ಆಗುದು ಅಂತ ಹೇಳುದಿಲ್ಲ. ಅಂದ್ರೆ ವ್ಯಾನಿಷ್ ಆಗುದಿಲ್ಲ. ಮಾಯಕ ಮಾಯ ಆಗುದಂದ್ರೆ ಈಗ ಅದು ಶೂನ್ಯ ಆಗುದಲ್ಲ, ಇಲ್ಲವಾಗುದಲ್ಲ, ಕರಗಿ ಹೋಗುದಲ್ಲ, ಅಲ್ಲಿ ಹೋಗಿ ಸೇರುದು. ಮಾಯಕಕ್ಕೆ ಸಲ್ಲುದು ಅಂತ ಹೇಳುದು. ಅಲ್ಲಿ ಅಂದರೆ ಪ್ರಧಾನ ದೈವದ ಸಾನ್ನಿಧ್ಯವನ್ನ ಸೇರುದು, ಸೇರಿ ಆ ದೈವದ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗುದು. ಹೀಗೆ ನಮಗೆ ಇದಕ್ಕೆ ಸ್ಪಷ್ಟ ಚಿತ್ರಣ ಕಾಣಬೇಕಾದ್ರೆ ಕಾಂತಾರ ಸಿನಿಮಾವನ್ನು ನೋಡಿದರೆ ಗೊತ್ತಾಗ್ತು. ಕೊನೆಯಲ್ಲಿ ಆತ ಕಾಡಿನ ಒಳಗೆ ಹೋಗ್ತಾನೆ, ಹೋಗಿ ಮೊದಲು ತಂದೆ ಮಾಯಾದ ಜಾಗಕ್ಕೆ ಬರ್ತಾನೆ. ಅಲ್ಲಿ ಎರಡು ಶಕ್ತಿಗಳು ಒಂದಾಗ್ತಾರೆ ನೋಡಿ. ನೀವು ಆ ಸಿನಿಮಾವನ್ನ ರಿಕಾಲ್ ಮಾಡಿದ್ರೆ ಗೊತ್ತಾಗ್ತದೆ. ಇಬ್ರು ಬರ್ತಾರೆ, ಇಬ್ರು ದೈವ ಕಟ್ಟಿದವರು ಕೂಡ ಹಾಗೆ ಕೊನೆಗೆ ಒಂದಾಗ್ತಾರೆ ಅಲ್ವಾ. ಅದು ಅಲ್ಲಿ ಹಾಗೆ ಅವರು ಇಬ್ಬರು ದೈವಗಳು ಅಲ್ಲಿ ದೈವತ್ವ ಪಡೆದದ್ದು. ಅಲ್ಲಿ ಇಬ್ಬರು ಕಂಡದ್ದು ಕೂಡ ಪಂಜುರ್ಲಿ ದೈವಗಳಲ್ಲ. ಅಲ್ಲಿ ಪಂಜುರ್ಲಿ ದೈವದ ಸಾನ್ನಿಧ್ಯವನ್ನು ಸೇರಿ ತಂದೆ ಮಗ ಇಬ್ಬರು ದೈವಗಳಾಗುವುದು. ಆ ತಂದೆ ಮೊದಲು ದೈವ ಆಗಿದ್ದಾರಲ್ಲ, ಅವರು ಕಾಣಿಸ್ಕೊಂಡು ಮಗನನ್ನು ಕರೆದುಕೊಳ್ಳುವುದು. ಆಗ ಅಲ್ಲಿ ಆ ಪ್ರಧಾನ ದೈವ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ಆತ ಮಾಯ ಆಗುವುದು. ಆತ ದೈವವೇ ಆಗಿರ್ತಾನೆ. ಮುಂದೆ ತನ್ನ ಮಗ ಕಾಡಿನ ಒಳಗೆ ಬರ್ತಾನಲ್ಲ, ಅಲ್ಲಿ ಆತ ಮಾಯಕಕ್ಕೆ ಅಂದರೆ ಸಾನ್ನಿಧ್ಯಕ್ಕೆ ಸೇರುವಾಗ ತಂದೆ ಮಗನ ಸಮಾಗಮ ಅದಲ್ಲಿ ಅಂತಿಮವಾಗಿ ಕಾಣುದು. ಅಂದ್ರೆ ಹಾಗೆ ಮಾಯವಾದವರು ಅಂದ್ರೆ ಮಾಯ ಅಂದ್ರೆ ಅಲ್ಲ, ವ್ಯಾಲಿಶ್ ಇಲ್ಲವಾಗುವುದಲ್ಲ. ಪ್ರಧಾನ ದೈವದ ಸಾನ್ನಿಧ್ಯವನ್ನ ಸೇರಿ ಆ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗುದು. ಆ ದೈವದ ಅಧೀನ ದೈವವಾಗಿ ಇನ್ನೊಂದು ದೈವ ಆಗುದು, ಶಕ್ತಿ ಆಗುದು. ಈಗ ಸಾರೂಪ್ಯ ಮೋಕ್ಷದಾಗೆ ಆತ್ಮ ಮತ್ತೆ ಪರಮಾತ್ಮರ ಸಮಾಗಮ. ಆ ಮೋಕ್ಷದಲ್ಲಿ ದ್ವೈತದಲ್ಲಿ ಏನಾಗ್ತದೆ, 5 ವಿಧದ ಮೋಕ್ಷ ಇದರಲ್ಲಿ ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತೇಳಿ. ಇದರಲ್ಲಿ ಸಾರೂಪ್ಯ ಮೋಕ್ಷ ಏನಂತಂದರೆ ಆತ್ಮ ಪರಮಾತ್ಮನ ಸಾನ್ನಿಧ್ಯವನ್ನು ಹೋಗಿ ಸೇರ್ತದೆ, ಆ ಪರಮಾತ್ಮನ ರೂಪವನ್ನೇ ಪಡೀತದೆ. ಆ ಆತ್ಮ ಪರಮಾತ್ಮನ ಹಾಗೆ ಆಗ್ತದೆ, ಆದರೆ ಪರಮಾತ್ಮ ಅಲ್ಲ, ಪರಮಾತ್ಮನ ಶಕ್ತಿಯನ್ನೇ ಪಡೆದಿರ್ತದೆ. ಹಾಗೆ ಇಲ್ಲಿ ಮಾಯಕಕ್ಕೆ ಸಂದಾಗ ಪ್ರಧಾನ ದೈವದ ಸಾನ್ನಿಧ್ಯವನ್ನು ಹೋಗಿ ಸೇರ್ತದೆ ಈ ಆತ್ಮ, ಆದರೆ ಇನ್ನೊಂದು ಆ ಪ್ರಧಾನ ದೈವದ ಶಕ್ತಿಯನ್ನೇ ಪಡೀತದೆ. ಪ್ರಧಾನ ದೈವದ ಜೊತೆಗೆ ಐಕ್ಯ ಆಗುವುದಲ್ಲ ಮಾತ್ರ, ಅದೇ ದೈವದ ಇನ್ನೊಂದು ಶಕ್ತಿ ಆಗುದು, ಇನ್ನೊಂದು ದೈವ ಆಗುದಲ್ಲಿ. ಹಾಗೆ ಇವರು ಮಾಯ ಆಗುದಂದ್ರೆ ಕಾಣೆ ಆಗುದಲ್ಲ. ಇಂಗ್ಲಿಷ್ ಸಿನಿಮಾಗಳಲ್ಲೆಲ್ಲ ಕರಗಿ ಹೋಗ್ತದಲ್ಲ, ಅದಲ್ಲ. ವ್ಯಾನಿಷ್ ಅಲ್ಲ, ವ್ಯಾನಿಷ್ ಆಗುದಲ್ಲ. ಅಲ್ಲಿ ಹೋಗಿ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ. ಮತ್ತೆ ದೇವಿಯನ್ನ ನಾವು ಆದಿಮಾಯೆ ಅಂತ ಹೇಳ್ತೀವಿ. ಈ ಜಗತ್ತೇ ಒಂದು ಮಾಯಾ ಲೋಕ ಅಂತ ಹೇಳ್ತೀವಿ. ಆ ಮಾಯೆಯ ಪರಿಕಲ್ಪನೆ ಬೇರೆ, ಇದು ಬೇರೆ, ಇದು ಬೇರೆ. ಇದು ಸುಮಾರಾಗಿ ದ್ವೈತದ ಮೋಕ್ಷದ ಪರಿಕಲ್ಪನೆಗೆ ಹೊಂದುತ್ತದೆ, ಸಂವಾದಿ ಅಂತ ಹೇಳ್ಬೋದು. ದ್ವೈತದಲ್ಲಿ ಸಾರೂಪ್ಯ ಮೋಕ್ಷವನ್ನ ಅದೇ ಅಲ್ಲ, ಸುಮಾರಾಗಿ ಅದನ್ನು ಹೋಲ್ತದೆ. ಒಂದು ರೀತಿಯ ಮೋಕ್ಷ. ಇದಕ್ಕೆಲ್ಲ ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ, ಹೇಗೆ ಕಾಂತಾರದ ಉದಾಹರಣೆನ ಕೊಟ್ಟು ಹೇಳ್ತಾ ಇದ್ರಿ. ಬಟ್ ಇದಕ್ಕೆಲ್ಲ ಮೂಲ ಎಲ್ಲಿ, ಅಥವಾ ಇದು ಯಾವ ರೀತಿಯಲ್ಲಿ ಜನ ಕಂಡುಕೊಂಡ್ರು? ಇದು ಆಗಿದೆ ಇಂಥದ್ದು. ಈಗ ದೈವ ಕಟ್ಟಿದಾಗಲೇ
ಈ ರೀತಿ ಮಾಯವಾದ ಉದಾಹರಣೆಗಳು ಇದೆ. ಇನ್ನೀಗ ನನ್ನ ನೆಕ್ಸ್ಟ್ ಅಧ್ಯಯನ ನಾನು ನಡೆದು ಹೋಗ್ತಾ ಇದ್ದೇನೆ ಊರಿಗೆ, ಫೀಲ್ಡ್ ವರ್ಕಿಗೆ. ಕಾಣಿಯೂರು ಸಮೀಪ ಒಂದು ಮನೆಯಲ್ಲಿ ಕೂಜಿಲು ದೈವಗಳಿಗೆ ಕೋಲ ಇದೆ. ಕೂಜಿಲು ಅಂತ ಭಾಳ ವಿಶಿಷ್ಟವಾದ ದೈವಗಳು. ಇವುಗಳ ಕೋಲದ ಕೊನೆಯಲ್ಲಿ ಏನಿದೆ ಅಂತಂದರೆ, ಈಗ 2 ಕೂಜಿಲುಗಳಿಗೆ ಆರಾಧನೆ ಇದೆ. ಕೊನೆಯಲ್ಲಿ ಬಂದ ಜನರೆಲ್ಲ ಸೇರಿ ಕೈ ಹಿಡಿದು ಕೋಟೆ ಕಟ್ತಾರೆ. ಈ ಹುಲಿದನದ ಆಟ ಆಡ್ತೇವಲ್ಲ, ಆಗ ಕೈ ಹಿಡಿದು ಕೋಟೆ ಕಟ್ತೇವಲ್ಲ, ಹಾಗೆ ಬಂದ ಜನರೆಲ್ಲ ಸೇರಿ ಕೋಟೆ ಕಟ್ತಾರೆ. ಕೋಟೆ ಕಟ್ಟಿದಾಗ ದೈವಗಳು ಆ ಕೋಟೆಯನ್ನು ತುಂಡು ಮಾಡಿ ಕಾಡಿಗೆ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತವೆ. ದೈವಗಳು, ಜನರು ಬಿಡುವುದಿಲ್ಲ. ಒಂದೊಮ್ಮೆ ಆ ಕೋಟೆಯನ್ನು ಕಡೆದು ದೈವ ಕಾಡಿಗೆ ಹೋದರೆ ಮತ್ತೆ ಮಾಯಕ್ಕಾಗ್ತದೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಕಾಣಿಯೂರಿನ ಸಮೀಪ ಇಂಥದ್ದೊಂದು ಘಟಿಸಿದೆ ತುಂಬ ವರ್ಷಗಳ ಮೊದಲು ಅಂತ ಹೇಳ್ತಾರೆ. ಸುಮಾರು 60-70 ವರ್ಷಗಳ ಮೊದಲು ಅಂತ. ಈಗ ಎಕ್ಸಾಕ್ಟ್ ಮಾಹಿತಿಯನ್ನು ನಾನು ಮುಂದೆ ಫೀಲ್ಡ್ ವರ್ಕ್ ಹೋಗಿ ಮಾಡ್ಕೊಂಡು ಬರ್ತೇನೆ. ನಾಡಿದ್ದು ಯಾವಾಗ 5ರಿಂದ 7ನೇ ತಾರೀಕಿಂತ ಫೀಲ್ಡ್ ವರ್ಕ್ ಮಾಡ್ತೇನೆ ನಾನು. ಈಗ ನಮಗೆ ಹೇಗೆ ಮಾಹಿತಿ ಸಿಗ್ತದೆ ಅಂದರೆ, ನಾವೇ ಖುದ್ದಾಗಿ ಹೋಗಿ ಅಧ್ಯಯನ ಮಾಡಿ ಬರಬೇಕಾಗ್ತದೆ. ಅಧ್ಯಯನ ಅಂತ ಹೇಳಿದ್ರಿ, ಸೊ ಈ ಕಾಣಿಯೂರಿನ ಕಥೆ ಹೇಳಿದ್ರಿ, ಮತ್ತೆ ಈ ಥರದ ಹಲವಾರು ಘಟನೆಗಳು ಘಟಿಸಿವೆ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ. ಬಟ್ ಹಾಗಿದ್ರೆ ಇದಕ್ಕೆ ಸಂಪೂರ್ಣವಾದಂಥ ಒಂದು ದಾಖಲೆ ಅಂತ ಇಲ್ಲದೆ ಇರೋದು ಸ್ವಲ್ಪ ಕಷ್ಟ. ಕಂಡವರು ಇದ್ದಾರ ಅಂತ ನೆಕ್ಸ್ಟ್. ಈಗ ಕಣ್ಣಾರೆ ಕಂಡವರು ಅಂತ ಹೇಳಿದ್ರೆ ಒಬ್ರು ಹೇಳಿದ್ದಾರೆ, ಶೇಖರ್ ಅನ್ನೋರು ಅವರ ದೊಡ್ಡಪ್ಪನ ಕಾಲದಲ್ಲಿ ಆದದ್ದು ಅಂತ ಒಂದು ಕಥಾನಕ. ಕೂಜಿಲು ದೈವ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿದ್ದು ಅಂತ. ಹೀಗೆ ಕಾಡಿಗೆ ತಪ್ಪಿಸ್ಕೊಂಡು ಅದನ್ನ ಯಾರು ಆ ವೇಷವನ್ನು ಇದು ಮಾಡಿರ್ತಾರೆ ಅವರೇ ಮಾಯ ಆಗಿದ್ದಾರೆ ಅವ್ರು ಮತ್ತೆ. ಇಲ್ಲ ನೋಡಿ, ಪೂವಪ್ಪ ಅನ್ನೋರು ನನಗೆ ಸುಮಾರು ವರ್ಷಗಳ ಮೊದಲು ಸುಳ್ಯದಲ್ಲಿ ಹೇಳಿದರು. ಅವರು ನಾನು ಮಾತನಾಡುವಾಗ ಸುಮಾರು ಅವರಿಗೆ 80 ವರ್ಷ. ಈಗ ನಾನು ಅವರನ್ನು ಭೇಟಿಯಾಗಿ ಒಂದು 20 ವರ್ಷ ಆಗಿರ್ಬೋದು, ಸುಮಾರು 100 ವರ್ಷಗಳ ಹಿಂದೆ. ಅದಕ್ಕಿಂತ ಅವರು ಹೇಳುವುದಕ್ಕಿಂತ ಸುಮಾರು 80 ವರ್ಷದ ಹಿಂದಿನ ಕಥಾನಕ ಹೇಳಿದವರು. ಅಂದರೆ ಅವರು ಸಣ್ಣಾಗಿರುವಾಗ ಅವರ ದೊಡ್ಡಪ್ಪ ಮಾಯ ಆಗಿದ್ದಾರೆ. ಈ ಕೂಜಿಲು ದೈವ ಕಟ್ಟಿದ್ರು ಅವರು ಸಣ್ಣ, ಆವಾಗ ಮದುವೆ ಆಗಿತ್ತಷ್ಟೇ. ಆಗ ಬಾಲ್ಯ ವಿವಾಹ ಅಲ್ವಾ, ಒಂದು 15-16 ವರ್ಷದ ಹುಡುಗ. ಅವರ ಹೆಂಡತಿ ಇನ್ನೂ ಸಣ್ಣವರು. ಆಗ ಮದುವೆ ಆಗಿತ್ತು. ಆಗ ಅವರು ಈ ಥರ ಕಾಡಿಗೆ ಕೂಜಿಲು ದೈವ ಕಟ್ಟಿದ್ರು. ಕೋಟೆಯನ್ನು ಒಡೆದುಕೊಂಡು ಹೋಗಿ ಕಾಡಿಗೆ ಹೋದರು, ಮಾಯ ಆದರು. ಅವರು ಏನಾದರೂ ಅಂತ ಎಲ್ಲಿ ಸಿಗಲಿಲ್ಲ, ಅವರ ದೇಹ ಸಿಗಲಿಲ್ಲ. ಅವರ ಪ್ರಾಣಿಗಳೇನಾದ್ರು ಹಿಡಿದಿದ್ರೆ ದೇಹ ಕುರುಹು ಸಿಗಬೇಕಿತ್ತಲ್ಲ, ಅವರ ಇದು ಉಂಟಲ್ಲ ಗಗ್ಗರ, ಕಾಲಿಗೆ ಕಟ್ಟಿದ ದೈವದ ಗಗ್ಗರ, ಅದು ಬಿದಿರ ಪೊಂಡೆಲಿನ ತುದಿಯಲ್ಲಿ ಸಿಕ್ತು. ಈಗ ಪ್ರಾಣಿ ತಿಂದಿದ್ರೆ ಕೆಳಗೆ ಸಿಗ್ಬೇಕಲ್ವಾ, ಕಾಡು ಪ್ರಾಣಿಗಳು ತಿಂದಿದ್ರೆ ಮೂಳೆಗಳು ಸಿಗ್ಬೇಕು, ಯಾವುದು ಸಿಗಲಿಲ್ಲ, ಮಾತ್ರ ಕಾಡಿಗೆ ರಾತ್ರಿ ಹೊತ್ತು ಹೋದ. ಹಾಗೆ ಹುಡುಕಿದ್ರೆ ಸಿಗ್ಲಿಲ್ಲ ಎಲ್ಲಿ ಹೋದ್ದು ಅಂತ. ಕೊನೆಗೆ ಮರುದಿವಸ ಎಲ್ಲ ಹುಟ್ಟಿದಾಗ ಕೊನೆಗೆ ಒಂದು ಬಿದಿರ ಪೊಂಡೆಲ್ಲ ತುದಿಯಲ್ಲಿ ಸಿಕ್ತು ಗಗ್ಗರ. ಹಾಗೆ ಅವರು ಬಿದಿರ ಪೊದೆ ಅದರ ತುದಿಯಲ್ಲಿ ಸಿಕ್ಕಿದ್ದು. ಹಾಗೆ ಅವರು ಮಾಯ ಆದ್ದು. ಹಾಗೆ ಆಗ ನಾನು ಕೇಳಿದೆ, ಅವರಿಗೆ ಏನು ಸಂಸ್ಕಾರವನ್ನು ಮಾಡ್ತೀರಿ, ಸತ್ತದ್ದು ಅಂತ ಕನ್ಸಿಡರ್ ಮಾಡ್ತೀರಾ? ಇಲ್ಲ ಇಲ್ಲ, ಅವರು ಸಾಯುವುದಲ್ಲ. 16ನೇ ದಿವಸ ಒಳಗಲೆ ಕರೆಯುವುದು ಅಂತ ಹೇಳುವ ಪದ್ಧತಿ ಉಂಟಲ್ಲ ಇವರಲ್ಲಿ ಎಲ್ಲ, ತುಳುನಾಡಿನಲ್ಲಿ ಒಂದು ಪದ್ಧತಿ ಇದೆ. ಸತ್ತವರನ್ನೆಲ್ಲ ಅದೇ ದೈವಗಳಾಗ್ಲಿ ಅಥವಾ ಯಾರು ತೀರ್ ಹೋಗಿರ್ತಾರೆ ಒಳಗ್ ಕರೀತಾರೆ, ಒಳಗ್ ಕರೆಯುವಂತಹ. ಹಾಗೆ ಆ ರೀತಿಯ ಸಂಪ್ರದಾಯ ಇಲ್ಲ. ಬಟ್ 16ನೇ ದಿವಸ ಪ್ರಧಾನ ದೈವದ ಕೋಲವನ್ನು ಮಾಡಿ ಅಲ್ಲಿ ಒಂದು ಕೋಲ ಕಟ್ಟಿ ಆ ದಿವಸ ಈ ಮಾಯ ಆದವನಿಗೂ ಕೋಲ ಕಟ್ಟುದಂತೆ ಮೊದಲಿಗೆ. ಅಲ್ಲಿ ಪ್ರಧಾನ ದೈವದ ಸಾನ್ನಿಧ್ಯವೇ ದೈವ ಆತನಿಗೂ ಪಂಜುರ್ಲಿ ಅಂತಲೇ ಹೆಸರು. ಅಲ್ಲಿ ಇನ್ನೊಂದು ದೈವ ಆಗಿ ಆರಾಧನೆ ಮಾಡೋದು, ಅವರಿಗೆ ಹಾಗೆ ಮಾಡೋದು. ಆಗ ನಾನು ಕೇಳಿದೆ, ಅವರ ಹೆಂಡತಿ ಮಕ್ಕಳ ಕಥೆ ಏನು? ಮಕ್ಕಳಿರ್ಲಿಲ್ಲ, ಯಾಕೆಂತಂದ್ರೆ ಆಗಷ್ಟೇ ಮದುವೆ ಆದ ಸಣ್ಣ ವಯಸ್ಸು. ಹೆಂಡತಿ ವಿಧವೆ ಅಂತ ಕನ್ಸಿಡರ್ ಆಗ್ತಾರಾ? ಅವರಿಗೆ ಮದುವೆ ಇದೆಯಾ ಎಂತ? ಅವರಿಗೆ ಅಂತ್ಯ ಸಂಸ್ಕಾರ ಇಲ್ಲ. ಮಾಯಾದವರಿಗೆ ಸತ್ತವರಿಗೆ ಮಾಡುವ ಸಂಸ್ಕಾರ ಇಲ್ಲ. ಬದಲಿಗೆ 16ನೇ ದಿವಸ ಪ್ರಧಾನ ದೈವದ ಕೋಲ ಕೊಟ್ಟು ಇವರಿಗೂ ಆ ದಿವಸ ಕೋಲ ಕೊಟ್ಟು ಒಂದು ರೀತಿಯ ಮೋಕ್ಷ, ಇನ್ನೊಂದು ರೀತಿಯ ದೈವತ್ವ ಅಲ್ಲಿ ಹೇಳಿ. ಇವರಿಗೆ ಏನು ಕೇಳಿದ್ರೆ, ಇವರು ವಿಧವೆ ಅಲ್ಲ, ಇವರಿಗೂ ಬಹಳ ಗೌರವದ ಸ್ಥಾನ, ಇವರನ್ನು ಬೇರೆ ಮದುವೆ ಮಾಡಿಕೊಡ್ಬಹುದು ಅಂತ ಹೇಳಿದ್ರು. ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಇವರ ಈ ಪೂವಪ್ಪ ಅವರ ದೊಡ್ಡಪ್ಪ ಏನೋ ಇದ್ದಾರಲ್ಲ, ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ. ಇದೇ ರೀತಿಯ ಕಥಾನಕವೇ ಬೇರೆ ಇದು. ಹೌದು, ಅದೇ ರೀತಿಯ ಕಥಾನಕ ಶೇಖರ್ ಅಂತ ಒಬ್ರು ಹೇಳಿದ್ದಾರೆ, ಅವರ ಸಂಬಂಧಿಕರಲ್ಲಿ ಆದದ್ದಿದ್ದು ಅಂತ. ಬಹುಶಃ ಇದೆರಡು ಕಥಾನಕ ಒಂದೇ ಇರ್ಬೋದೇನು? ಅವರು ಹೇಳಿದ್ದು ಹಾಗೆ, ಕೂಜಿಲು ದೈವ ನನ್ನ ಸಂಬಂಧಿಕರು ಕಟ್ಟಿದಾಗ ಮಾಯ ಆದ್ದು. ಬಹುಶಃ ಅವರು ಹೇಳಿದ್ದು ಕೂಡ ಅದೇ. ಈ ರೀತಿಯ ನೋಡಿದವರಿರಬಹುದು ಅಥವಾ ನೋಡಿದವರಿದ್ರು. ಅದನ್ನ ಕಾಡಿಗೆ ಒಳಗೆ ಹೋದ್ದನ್ನು ನೋಡಿದವರಿದ್ದಾರೆ, ಬೇರೆ ರೀತಿಯ ದಾಖಲೆಗಳು ಸಿಗೋದಿಲ್ಲ. ಇಲ್ಲ, ನೋಡಿದ ಮತ್ತೆ ಸಿಗ್ಲಿಲ್ಲ, ಆ ವ್ಯಕ್ತಿ ಸಿಗ್ಲಿಲ್ಲ. ಕೊನೆಗೆ ಬಿದಿರಿನ ತುದಿಯಲ್ಲಿ ಗಗ್ಗರ ಸಿಕ್ತು. ಇದು ಒಂದು ಕಥೆ, ಸೂಚಕವಾಗಿ ಇರಲೂಬಹುದು. ಇನ್ನೊಂದು ಸುರತ್ಕಲ್ನಲ್ಲಿ ಹೊಸಬೆಟ್ಟು, ಕುರವರಬೆಟ್ಟು ಅಂತ ಜಾಗ ಇದೆ. ಅಲ್ಲಿ ರಾಹು ಗುಳಿಗನ ಕೋಲಾಗ್ತಾ ಇತ್ತು. ಇದು ಇತ್ತೀಚೆಗೆ, ಇದೀಗ ಒಂದು ಸುಮಾರು 60 ವರ್ಷ ಮೊದಲು ನಡೆದದ್ದು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅದನ್ನು ನೋಡಿದವರು ಇದ್ರು.
ದೈವ ಒಂದು ದಿವಸ ಬಹಳ ಆವೇಶ, ಬಹಳ ರಾಹುಗಳಿಗೆ ಬಹಳ ಉಗ್ರ ದೈವ. ನಮಗೆ ಎಷ್ಟೇ ರೆಕಾರ್ಡ್ ಮಾಡಿ ಅನುಭವ ಇದ್ದರೂ ಕೆಲವು ದೈವಗಳ ಮುಂದೆ ಹೋದಾಗ ನಾವು ಸ್ವಲ್ಪ ಕಂಪನಕ್ಕೆ ಒಳಗಾಗ್ತೀವಿ. ನಮಗೆ ಆ ಸಮತೋಲವನ್ನು ಕಾದಿಟ್ಕೊಳ್ಳೋದು ನಮಗೂ ಕಷ್ಟ ಆಗ್ತದೆ. ರಾಹುಗಳಿಗೆ ಅಂಥದ್ರಲ್ಲಿ ಒಂದು. ಕಲ್ಲುಟಿ ಕೂಡ ಹಾಗೆ. ಕೆಲವು ದೈವಗಳು ಉಗ್ರ, ಯಾವುದು ಇಲ್ಲಿ ಕೂಡ ಜಂಗಬಂಟ. ಕೆಲವು ದೈವಗಳ ರೆಕಾರ್ಡ್ ಮಾಡೋದು ಬಹಳ ಕಷ್ಟದ್ದು. ರಾಹುಗಳಿಗೆ ಬಹಳ ಉಗ್ರ. ಕೆಲವು ಕಡೆ ರೆಕಾರ್ಡ್ ಮಾಡಬಾರ್ದು ಅನ್ನೋದು ಕೂಡ ಇದೆ, ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಹೌದು. ಹೀಗೆ ರಾಹುಗಳಿಗೆ ಒಂದು ದಿವಸ ಕೋಲ ಕಟ್ಟಿದಾಗ ಬಹಳ ಉಗ್ರವಾಗಿ ಆವೇಶಗೊಂಡು ದೈವ ನರ್ತಕ ಗೋಳಿ ಮರವನ್ನು ಹತ್ತಿ ಮಾಯ ಆಗ್ತಾನೆ. ಗೋಳಿ ಮರವನ್ನು ಹತ್ತಿ ಮಾಯ ಆತ ಇಲ್ಲ, ಎಲ್ಲ ಹುಡುಕಿದ್ರು ಇಲ್ಲ. ಆತ ಕೆಳಗೆ ಬಿದ್ದಿದ್ರೆ ಗೊತ್ತಾಗಬೇಕಿತ್ತಲ್ವ. ಕೊನೆಗೆ ಗೋಳಿ ಮರದ ತುದಿಯಲ್ಲಿ ಅವನ ಕಾಲಿನ ಗಗ್ಗರ ಇತ್ತು, ದೈವದ ಗಗ್ಗರ ಅಲ್ಲಿತ್ತು. ಅದರ ಮಾಯಾದ್ದವನ್ನು ನೋಡಿದವರಿದ್ದಾರೆ. ಆಗ ಮರ ಹತ್ತಿ ಮಾಯಾವದ್ದನ್ನು ನೋಡಿದವರಿದ್ದಾರೆ. ಎಲ್ಲ ಹೋದ ಆತ ಗೊತ್ತಿಲ್ಲ, ಅವರು ಮಾಯಾದ್ರು. ಈಗ ಆ ಮಾಯಾದವರಿಗೆ ದೈವತ್ವ ಸಿಕ್ಕಿರ್ಬೋದು, ಬಟ್ ಆರಾಧನೆ ಮಾಡಿದ್ದಾರಾ ಏನು ಅಂತ ಹೇಳೋದು ಗೊತ್ತಿಲ್ಲ. ಅವರ ಮನೆ ಮಂದಿ ಹುಡುಕ್ಬೇಕು. ಯಾರು ಈಗ ಮಾಯಾದವರ ಮನೆಯ ಮಂದಿ ಸಿಕ್ಕಿದ್ರೆ ಏನಾಗಿದೆ ಅಂತ ನಾವು ಹುಡುಕ್ಬೇಕು. ಇಲ್ಲಿ ಏನಾಯ್ತು, ಭಯಪಟ್ಟು ಹೌದು, ಅದು ರಿಸರ್ಚ್. ಮಾಯ ಆಯಿತು ಹೇಳಲಿಗೆ ಬಿಡುದು ನಾವು ಕೇಳ್ಕೊಂಡ ಮಾಹಿತಿ ಪರಂಪರೆಯಿಂದ. ನಂತರ ಏನಾಗಿದೆ ಹೇಳುದು ನಾವು ಪತ್ತೆ ಮಾಡೋದು ನಮ್ಮ ಅಧ್ಯಯನ. ಅಲ್ಲಿ ಕೊನೆಗೆ ತುಂಬ ಸಮಯ ಕೋಲವನ್ನು ಮಾಡಲಿಲ್ಲ, ಭಯ ಆಯಿತು. ದೈವ ಕಟ್ಟಿದವರು ಮಾಯ ಆದರೆ ಕೋಲ ಮಾಡಿದ್ದು ಅಪಾಯ ಅಲ್ವಾ ಹೇಳಿ. ಹಾಗೆ ಆದರೆ ಏನಾಯ್ತು ಅಂದರೆ ಅಲ್ಲಿ ಯಾವಾಗಲೂ ಆಕ್ಸಿಡೆಂಟ್ಗಳು, ಸಾಯುವುದು ಇದಾಗಿ ಕೊನೆಗೆ ಜನರಿಗೆಲ್ಲ ಭಯ ಆಯಿತು. ಕೊನೆಗೆ ಧೈರ್ಯ ಮಾಡಿ ದೈವದ ಜೊತೆಗೆ ಪ್ರಾರ್ಥನೆ ಮಾಡಿ ಕೋಲ ಕೊಡಲಿಕ್ಕೆ ಈಗ ಶುರು ಮಾಡಿದ್ದಾರೆ. ಅದೃಷ್ಟವಶಾತ್ ನಂತರ ಯಾವುದೇ ಅಂತಹದ್ದು ಆಗಲಿಲ್ಲ. ಈ ರೀತಿಯ ಅಧ್ಯಯನಗಳನ್ನ ಇಷ್ಟು ಕೂಲಂಕುಷವಾಗಿ ಯಾರೆಲ್ಲ ಮಾಡ್ತಿದ್ದಾರೆ, ಎಷ್ಟು ಆಗಿದೆ ಅಂತ ಕೂಲಂಕುಷ ಅಧ್ಯಯನ ಆಗಲಿಲ್ಲ. ಯಾಕಂದರೆ ಯಾವುದೇ ಯೂನಿವರ್ಸಿಟಿ ಆಗಲಿ ಅಕಾಡೆಮಿಗಳಾಗಲಿ ಇಂಥದ್ದು ಮಾಡಲಿಲ್ಲ. ಒಂದಷ್ಟು ಜನ PhDಗಾಗಿ ನನ್ನ ಹಾಗೆ ಕೆಲಸ ಕಾಯಂ ಆಗಬೇಕು ಅಂತ ಮಾಡಿದವರು ಇರುವುದು. ನಾನು ಕೆಲಸ ಕಾಯಂ ಆದ ನಂತರ PhD ನಂತರ ಕೂಡ ಅಧ್ಯಯನ ಮುಂದುವರಿಸಿದೆ. ಈ ಥರದ ಬೇರೆ ಕಾನ್ಸೆಪ್ಟ್ಸ್ ಬೇರೆ ಕಡೆ ಇದೆಯಾ ಅಂತ? ಹೌದು, ನಮಗೆ ಗೊತ್ತಿಲ್ಲದ್ದು ತುಂಬ ಇದೆ. ಈಗ ಉದಾಹರಣೆಗೆ ಅಟ್ಲಾಂಟ ಒಂದು ಬರ್ಮುಡಾ ಟ್ರಯಾಂಗಲ್, ಇಲ್ಲಿ ಹೋದಂಥ ರಾಡರ್ ಕೂಡ ಪತ್ತೆ ಆಗುದಿಲ್ಲ ಹೇಳ್ತಾರೆ. ವಿಮಾನ ಏನಾಗುದಿಲ್ಲ, ಹಡಗು, ಹೀಗೆ ನಮಗೆ ಗೊತ್ತಿಲ್ಲದ್ದು ತುಂಬ ಇದೆ. ಕಪ್ಪು ರಂಧ್ರ ಇದೆ ಅಂತ ವಿಜ್ಞಾನ ಹೇಳ್ತದೆ. ಈ ಕಪ್ಪು ರಂಧ್ರ ಎಲ್ಲಿ ಯಾವಾಗ ಬೇಕಾದ್ರೂ ಸೃಷ್ಟಿಯಾಗ್ಬೋದಂತೆ, ಒಂದೇ ಕಡೆ ಇರುವುದಲ್ಲ ಅದು. ಆ ಸೃಷ್ಟಿಯಾದ ಕ್ಷಣದಲ್ಲಿ ಅದರನ್ನು ಪ್ರವೇಶ ಮಾಡಿದ ಬೆಳಕು ಕೂಡ ಹೊರಗೆ ಬರುವುದಿಲ್ಲ, ಇನ್ನು ಅದರ ಹತ್ರ ಇರುವ ಮನುಷ್ಯ ಕೂಡ ಹೊರಗೆ ಬರುವುದಿಲ್ಲ. ಅಲ್ಲಿ ಅವನು ಎಂತ ಆಗ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದನ್ನು ನೀವು ಹೋಲಿಸ್ತೀರಾ? ಗೊತ್ತಿಲ್ಲ ಈ ಮಾಯ ಆಗುದು ಅಂತ ವಿದ್ಯಮಾನವ ಅಂತ ಗೊತ್ತಿಲ್ಲ. ಮಾಯಾದವರು ಏನಾಗ್ತಾರೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಇನ್ನೊಂದೊಂದು ಮೆಟಾಫಿಸಿಕ್ಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಫಾಲಿಂಗ್ ಟು 5th ಡೈಮೆನ್ಷನ್. ಕಣ್ಣಾರೆ ನೋಡ್ತಾ ಇದ್ದ ಹಾಗೆ 63 ಜನ ಮಾಯ ಆದ್ರಂತೆ, ಅದು ದಾಖಲಾಗಿದೆ. 63 ಜನ ಒಟ್ಟಿಗೆ ಮಾಯ ಆದಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಜನರು ನೋಡ್ತಾ ಇದ್ದ ಹಾಗೆ ಮಾಯ ಆದದ್ದು, ಕಾಣೆ ಆಗಿದ್ದಾರೆ. ಏನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಫಾಲಿಂಗ್ ಟು 5th ಡೈಮೆನ್ಷನ್ ಅಂತ ಫಿಸಿಕ್ಸಲ್ಲಿ ಹೇಳ್ತಾರೆ. ಅಂದರೆ ಉದ್ದ, ಅಗಲ, ಎತ್ತರ, ಸಮಯ ಅನ್ನುವ 4 ಡೈಮೆನ್ಷನ್ ನಾವು ಬದುಕ್ತೇವೆ. ಇದು 5ನೇ ಫಾಲಿಂಗ್. ಆಗ ಅವ್ರು ಏನಾಗ್ತಾರೆ, ಅವರಿಗೆ ನಾವು ಕಾಣ್ತೇವಾ ಗೊತ್ತಿಲ್ಲ, ಅವ್ರು ಏನಾಗಿದ್ದಾರೆ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಹಾಗೆ ಮಾಯ ಕೂಡ ಒಂದು ಕಾನ್ಸೆಪ್ಟ್. ಅವ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೊಂದು ದೈವ ಆಗಿ ಆರಾಧನೆ ಪಡಿತಾರೆ, ನಾವು ಅದನ್ನು ಹಾಗೆ ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ನಾವು ಎಲ್ಲಿ ನಮಗೆ ಗೊತ್ತಿಲ್ಲದ ವಿಚಾರಗಳು ತುಂಬ ಇವೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಹುಡುಕಾಟದಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಎಷ್ಟು ಬೆಂಬಲ ಕೊಟ್ಟರೂ ಕೂಡ ಸಾಕಾಗಲ್ಲ ಅಂತ ಹೇಳ್ತಾ, ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇದೆ. ಒಂದಲ್ಲ, 1000 ಪ್ರಶ್ನೆ ಇದೆ ಅಂತ ಹೇಳ್ಬೋದು. ಆದರೆ ಈ ಭೂತಗಳ ಅದ್ಭುತ ಲೋಕದ ಪ್ರಯಾಣ ಇಲ್ಲಿಗೆ ಮುಗಿತಾ ಇಲ್ಲ. ನಾವು ಮುಂದಿನ ಸಂಚಿಕೆಯಲ್ಲಿ ಈ ಪ್ರಯಾಣವನ್ನು ಮುಂದುವರಿಸೋದಕ್ಕಿದ್ದೀವಿ. ಆದರೆ ಸಂಚಿಕೆಯನ್ನು ಕೊನೆ ಮಾಡೋದಕ್ಕೂ ಮೊದಲು ನಿಮಗೆ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಇದು ಗಿಫ್ಟ್ ಹ್ಯಾಂಪರನ್ನು ಕೊಡ್ತಾ ಇದ್ದೀವಿ. ಸತ್ವಂ ಹರ್ಬಲ್ ಡ್ರಿಂಕ್ ಹಾಗೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಅವ್ರದ್ದು, ಅದನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಿಮಗೆ. ಇದು ಈ ಹೊತ್ತಿನ ಭೂತಗಳ ಅದ್ಭುತ ಜಗತ್ತು. ನಾವೆಲ್ಲ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೋಸ್ಕರ ಕಾಯ್ತಾ ಇರೋಣ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.